ಇನ್ನ ಹಾವೇರಿಯ ರಾಣೆಬೆನ್ನೂರಿನಲ್ಲಿಯೂ ಕೂಡ ಆರ್ಎಸ್ಎಸ್ ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಪಥಸಂಚಲನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಪಥಸಂಚಲನದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಪಥಸಂಚಲನ ಈಗಾಗಲೇ ಆರಂಭ ಆಗಿದೆ. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಭಾಗಿಯಾಗಿದ್ದಾರೆ. 200ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿದೆ. ರಾಣೆಬೆನ್ನೂರಿನ ಅಶೋಕ ಸರ್ಕಲ್ ಇಂದ ಈ ಪರೇಡ್ ಆರಂಭ ಆಗಿದೆ. ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಈ ಪಥಸಂಚಲನ ರಾಣೆಬೆನ್ನೂರಿನಲ್ಲಿ ನಡೆದಿರೋದು. ರಾಣೆಬೆನ್ನೂರಿನಲ್ಲಿ ಸದ್ಯ ಪಥಸಂಚಲನ ನಡೆದಿದೆ. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. 200ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ದೃಶ್ಯಗಳಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಿ. ರಾಣೆಬೆನ್ನೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಭಾಗಿಯಾಗಿ ಪಥಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ. ತುಮಕೂರಿನಲ್ಲಿ ಕಾಂಗ್ರೆಸ್ ನಾಯಕರು ಆಕ್ರೋಶಕ್ಕೊಳಗಾಗಿದ್ದಾರೆ. ಕಾರಣ ಇಲ್ಲಿ ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಒಂದಷ್ಟು ಅಂಕುಶವನ್ನ ಹಾಕುವ ಕೆಲಸಗಳಾಗ್ತದೆ. ಆದರೆ ಮತ್ತೊಂದು ಕಡೆ ಆರ್ಎಸ್ಎಸ್ನ ಕಟ್ಟಾಳುವಿಗೆ ಸರ್ಕಾರಿ ಹುದ್ದೆಯ ಭಾಗ್ಯ ಲಭಿಸಿದೆ. ತುಮಕೂರು ಕಾಂಗ್ರೆಸ್ನಲ್ಲಿ ಇದೇ ವಿಚಾರವಾಗಿ ಬಂಡಾಯ ಸ್ಫೋಟಗೊಂಡಿದೆಯಂತೆ. ಒಂದೆಡೆ ಸರ್ಕಾರದಿಂದ ಆರ್ಎಸ್ಎಸ್ಗೆ ನಿರ್ಬಂಧದ ತಂತ್ರ ನಡೀತಾ ಇದ್ರೆ, ಮತ್ತೊಂದು ಕಡೆ ತುಮಕೂರಿನಲ್ಲಿ ಆರ್ಎಸ್ಎಸ್ ಸದಸ್ಯರಿಗೆ ಬಂಪರ್ ಹೊಲಿದು ಬಂದಿದೆ. ಆರ್ಎಸ್ಎಸ್ ಕಾರ್ಯಕರ್ತ ಡಾಕ್ಟರ್ ಶ್ರೀಧರ್ ಅವರನ್ನು ಟ್ರಸ್ಟಿಯಾಗಿ ನೇಮಕ ಮಾಡಲಾಗಿದೆ. ಯಶಸ್ವಿನಿ ಯೋಜನೆಯ ಸಹಕಾರಿ ಟ್ರಸ್ಟ್ಗೆ ನೇಮಕ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಈ ನಡೆಯ ವಿರುದ್ಧ ಟೂಡಾ ಶಶಿಧರ್ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರಂತೆ. ಆರೋಗ್ಯ ರಕ್ಷಣಾ ಟ್ರಸ್ಟಿಯಾಗಿ ಡಾಕ್ಟರ್ ಶ್ರೀಧರ್ ಅವರನ್ನು ನೇಮಕ ಮಾಡಲಾಗಿದೆ. ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿರುವಂತಹ ಸರ್ಕಾರ, ಸಹಕಾರಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ಯಶಸ್ವಿನಿ ಟ್ರಸ್ಟ್ ಇದು. 23ನೇ ತಾರೀಕಿನಂದು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಶ್ರೀಧರ್ ಪಾಲ್ಗೊಂಡಿದ್ರು. ಪಥಸಂಚಲನದಲ್ಲಿ ಪಾಲ್ಗೊಂಡ ಬಳಿಕವೂ ಕೂಡ ಶ್ರೀಧರ್ಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವರ ಹಿಂದೆ ಶಾಸಕ ಷಡಾಕ್ಷರವರ ಕೈವಾಡ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಬಂಡಾಯ ಶುರುವಾಗಿದೆ ತುಮಕೂರಿನ ಕಾಂಗ್ರೆಸ್ ಪಾಳ್ಯದಲ್ಲಿ. ಸಹಕಾರಿ ಸದಸ್ಯರ ಆರೋಗ್ಯ ರಕ್ಷಣಾ ಟ್ರಸ್ಟ್ಗೆ ಆರ್ಎಸ್ಎಸ್ನ ಕಟ್ಟ ಕಾರ್ಯಕರ್ತರಾದ ತಿಪ್ಟೂರಿನ ಕುಮಾರ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಧರ್ ಅವರನ್ನ ಟ್ರಸ್ಟಿಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿರುವುದು ತಿಪ್ಟೂರಿನ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂಥರ ದಿಗ್ಭ್ರಮೆಯನ್ನ ಮೂಡಿಸಿದೆ. ಈ ಆದೇಶದ ಹಿಂದೆ ಕಾಂಗ್ರೆಸ್ ಶಾಸಕರಾದ ಕೆ ಷಡಾಕ್ಷರಿ ಅವರ ಪಾತ್ರ ಏನು ಅನ್ನೋದು ಪ್ರಶ್ನಾರ್ಹ. ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದಲ್ಲೇ ಈ ತರಹದ ಆದೇಶ ಹೊರಡಿರಬಹುದು ಎನ್ನುವುದು ನಮ್ಮೆಲ್ಲರ ಅನುಮಾನ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಇದನ್ನ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದು ನನ್ನ ನೈತಿಕ ಹೊಣೆಗಾರಿಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಏನ್ ತಪ್ಪು? ಈಗ ಆತ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದ ಅನ್ನೋ ಕಾರಣಕ್ಕೋಸ್ಕರ ಅಲ್ವಾ, ಅವ್ರಿಗೆ ಅರ್ಹತೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಆ ಹುದ್ದೆಯನ್ನ ಕೊಟ್ಟಿರೋದು. ಈಗ ಅದನ್ನ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಏನಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಹನುಮಂತು? ನಾಗೇಂದ್ರ ಬಾಬು, ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದ ನಂತರದಲ್ಲಿ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳ ವಿಚಾರಕ್ಕೆ ಕಡಿವಾಣ ಹಾಕುವಂತ ವಿಚಾರ ಒಂದಷ್ಟು ಸೈದ್ಧಾಂತಿಕ ಚರ್ಚೆಗಳನ್ನು ಹುಟ್ಟಾಕ್ತು. ಪರ ವಿರೋಧದ ಚರ್ಚೆಗಳು ಆಡಳಿತ ಪಕ್ಷದಿಂದನೂ ಕೂಡ ಒಂದಷ್ಟು ಇಲ್ಲ ಆರ್ಎಸ್ಎಸ್ಗೆ ನಾವು ಕಡಿವಾಣ ಹಾಕಿಲ್ಲ ಅನ್ನುವಂತ ಸಮರ್ಥನೆ ನಡೆದ್ರೆ, ಇಲ್ಲ ವಿಪಕ್ಷಗಳು ಇಲ್ಲ ಎಲ್ಲವೂ ಕೂಡ ಆರ್ಎಸ್ಎಸ್ನ ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಸರ್ಕಾರ ಅನ್ನುವಂತ ಟೀಕೆಗಳನ್ನ ಮಾಡಿತ್ತು. ಈ ನಡುವೆ
ಯಾರೇ ಕೂಡ RSS ನ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರೆ ಅಂತ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಒಂದಷ್ಟು ಕ್ರಮ ಆಗಬೇಕು ಅನ್ನೋ ಕಾರಣಕ್ಕಾಗಿನೇ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇದೀಗ ಏನು ತುಮಕೂರು ಜಿಲ್ಲೆಯಲ್ಲಿ ಯಾಕೆ ಈ ರೀತಿಯ ಅಸಮಾಧಾನ ಶುರುವಾಗಿದೆ ಅಂತಂದು ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ RSS ನ ಕಾರ್ಯಚಟುವಟಿಕೆಗಳನ್ನ ಕಡಿವಾಣ ಹಾಕಲಿಕ್ಕೆ, ಒಂದಷ್ಟು ತಡೆ ಮಾಡಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಪರೋಕ್ಷವಾಗಿ ಸರ್ಕಾರ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ನೇಮಕ ಮಾಡುವ ಬದಲಾಗಿ RSS ನ ಕಟ್ಟಾಳುಗಳನ್ನ ನೇಮಕ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ ಅನ್ನೋ ಬೇಸರವನ್ನ ಹೊರಹಾಕಿರುವಂತ ಪ್ರಸಂಗಗಳು ಈಗ ನಡೀತಾ ಇರುವಂತದ್ದು. ಯಾಕೆಂತಂದು ಹೇಳಿದ್ರೆ, ಸಹಕಾರಿ ಸಂಘಗಳ ಆರೋಗ್ಯ ಟ್ರಸ್ಟ್ ಏನಿದೆ, ಈ ಯಶಸ್ವಿನಿ ಆರೋಗ್ಯ ಟ್ರಸ್ಟ್ ಏನಿದೆ, ಈ ಟ್ರಸ್ಟ್ಗೆ ಒಂದಷ್ಟು CM ಸಿದ್ದರಾಮಯ್ಯನವರು ಕೂಡ ಮುಖ್ಯಸ್ಥರಾಗಿರ್ತಾರೆ. ಅದಾದ ನಂತರದಲ್ಲಿ ಅವರು ಮುಖ್ಯಸ್ಥರಾಗಿರುವಂತಹ ಅಧೀನದಲ್ಲೇ ಈ ರೀತಿಯ ಒಂದು ಟ್ರಸ್ಟ್ಗೆ ನೇಮಕ ಆಗಿರುವಂತದ್ರ ಬಗ್ಗೆ ಕಾಂಗ್ರೆಸ್ನ ಒಳಗಡೆ ಒಂದಷ್ಟು ಆಕ್ಷೇಪಗಳು ಕೂಡ ಈಗ ವ್ಯಕ್ತ ಆಗ್ತಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ನೇರವಾದಂತಹ ಆಕ್ಷೇಪ ಏನಂತಂದು ಹೇಳಿದ್ರೆ, ಕಾಂಗ್ರೆಸ್ನ ಒಳಗಡೆ ಒಂದಷ್ಟು ಏನು RSS ನ ವಿಚಾರಕ್ಕೆ ಇಂಥ ಗೊಂದಲಗಳನ್ನ ಸೃಷ್ಟಿ ಮಾಡಬಾರದಾಗಿತ್ತು, ಇಂಥ ಅವಶ್ಯಕತೆ ಇರಲಿಲ್ಲ ಅನ್ನುವಂತ ಅಭಿಪ್ರಾಯವನ್ನ ಹೊಂದಿರುವಂತಹ ಶಾಸಕರು ಇದ್ರು. ಯಾಕಂತಂದು ಹೇಳಿದ್ರೆ, ಬೇಳೂರು ಗೋಪಾಲಕೃಷ್ಣ ಅವರು ಕಳೆದ ಒಂದು ಕೆಲ ದಿನಗಳ ಹಿಂದೆ CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲೂ ಕೂಡ ಹೇಳಿದ್ರು ಗೊಂದಲಗಳ ಅಗತ್ಯ ಇರಲಿಲ್ಲ ಅಂತ. ಅದೇ ರೀತಿಯಾಗಿ RSS ನ ಒಂದಷ್ಟು ಕಾರ್ಯಚಟುವಟಿಕೆಗಳ ನಿಲುವಿಗೆ, ಅಂದ್ರೆ ಕಡಿವಾಣ ಹಾಕ್ಲಿಕ್ಕೆ ಒಂದಷ್ಟು ಭಿನ್ನ ನಿಲುವುಗಳನ್ನು ಇದ್ದಿದ್ರು. ಈಗ ಭಿನ್ನ ನಿಲುವುಗಳ ನಡುವೆ ಇದೀಗ RSS ನ ಕಟ್ಟಾಳು ಒಬ್ಬ ಕಾರ್ಯಕರ್ತನಿಗೆ ಸರ್ಕಾರಿ ನೇಮಕ ಏನಾಗಿದೆ ಟ್ರಸ್ಟ್ಗೆ, ಇದಕ್ಕೆ ಒಂದಷ್ಟು ಆಕ್ಷೇಪಗಳು ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು, ನೀವೆಲ್ಲ ಮಾಹಿತಿಗಾಗಿ. ಇನ್ನ ಹಾವೇರಿಯ ರಾಣೆಬೆನ್ನೂರಿನಲ್ಲಿಯೂ ಕೂಡ RSS ಪಥಸಂಚಲನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಪಥಸಂಚಲನಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸುಮಾರು 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಪಥಸಂಚಲನದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಪಥಸಂಚಲನ ಈಗಾಗಲೇ ಆರಂಭ ಆಗಿದೆ. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಭಾಗಿಯಾಗಿದ್ದಾರೆ. 200ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯ ನಿಯೋಜನೆಯನ್ನ ಮಾಡಲಾಗಿದೆ. ರಾಣೆಬೆನ್ನೂರಿನ ಅಶೋಕ ಸರ್ಕಲ್ ಇಂದ ಈ ಪರೇಡ್ ಆರಂಭ ಆಗಿದೆ. ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಈ ಪಥಸಂಚಲನ ರಾಣೆಬೆನ್ನೂರಿನಲ್ಲಿ ನಡೆದಿರೋದು. ರಾಣೆಬೆನ್ನೂರಿನಲ್ಲಿ ಸದ್ಯ ಪಥಸಂಚಲನ ನಡೆದಿದೆ. 1000ಕ್ಕೂ ಅಧಿಕ ಸ್ವಯಂ ಸೇವಕರು ಈ ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. 200ಕ್ಕೂ ಅಧಿಕ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ದೃಶ್ಯಗಳಲ್ಲಿ ಕೂಡ ತಾವು ಗಮನಿಸ್ತಾ ಇದ್ದೀರಿ. ರಾಣೆಬೆನ್ನೂರಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಭಾಗಿಯಾಗಿ ಪಥಸಂಚಲನಕ್ಕೆ ಸಾಕ್ಷಿಯಾಗಿದ್ದಾರೆ. ತುಮಕೂರಿನಲ್ಲಿ ಕಾಂಗ್ರೆಸ್ ನಾಯಕರು ಆಕ್ರೋಶಕ್ಕೊಳಗಾಗಿದ್ದಾರೆ. ಕಾರಣ, ಇಲ್ಲಿ ರಾಜ್ಯದಲ್ಲಿ RSSಗೆ ಒಂದಷ್ಟು ಅಂಕುಶವನ್ನ ಹಾಕುವ ಕೆಲಸಗಳಾಗ್ತದೆ. ಆದ್ರೆ ಮತ್ತೊಂದು ಕಡೆ RSS ನ